ಮೈಸೂರು ದಸರಾದಲ್ಲಿ ವಿವಿಧ ಕಾರ್ಯಕ್ರಮಗಳು ಗಮನ ಸೆಳೆಯುತ್ತಿವೆ. ಇಂದು ಕೇಕ್ ಶೋಗೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಚಾಲನೆ ನೀಡಿದರು. ಕೇಕ್ನಲ್ಲಿ ಅರಳಿದ ಕಲಾಕೃತಿಗಳನ್ನು ವೀಕ್ಷಿಸಿ ರಚಿತಾರಾಮ್ ಖುಷ್ ಪಟ್ರು. ಮೈಸೂರಿನ ಅರಸು ಬೋರ್ಡಿಂಗ್ ಶಾಲೆ ಆವರಣದಲ್ಲಿ ಕೇಕ್ ಶೋ ಆಯೋಜಿಸಲಾಗಿತ್ತು. ಸುಮಾರು 1500 ಕೆಜಿ ತೂಕದಲ್ಲಿ ನಿರ್ಮಿಸಿದ ಅಂಬಾವಿಲಾಸ್ ಅರಮನೆ ಎಲ್ಲರ ಕಣ್ಮನ ಸೆಳೆಯಿತು. ಕಲಾವಿದ ಲೆನಿನ್ ಕುಮಾರ್ ನೇತೃತ್ವದ ತಂಡ ಸುಮಾರು 2 ತಿಂಗಳಿನಿಂದ ಕೇಕ್ ಶೋಗೆ ಶ್ರಮಿಸಿತ್ತು. ಕೆಆರ್ಎಸ್ ಡ್ಯಾಂ, ಎಚ್ಎಎಲ್ ಕಟ್ಟಡ, ಭಾರತೀಯ ಸೇನೆಯ ವಿಮಾನಗಳು, ಜಗತ್ಪ್ರಸಿದ್ಧ ಜಂಬೂ ಸವಾರಿ, ಐಪಿಎಲ್ ಟ್ರೋಫಿ ಹೀಗೆ ವಿವಿಧ ಬಗೆಯ ಕೇಕ್ ಕಲಾಕೃತಿಗಳು ಜನರನ್ನು ಆಕರ್ಷಿಸಿದವು. ಮೈಸೂರಿನ ಚಾಮುಂಡೇಶ್ವರಿ ದೇಗುಲದ ಅರ್ಚಕ ರಾಜು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅರ್ಚಕ ರಾಜು ನಿಧನದ ಕಾರಣ ಸದ್ಯ ಚಾಮುಂಡೇಶ್ವರಿ ದೇಗುಲದ ಗರ್ಭಗುಡಿಗೆ ತೆರೆ ಎಳೆಯಲಾಗಿದೆ. ರಾತ್ರಿವರೆಗೂ ಉತ್ಸವ ಮೂರ್ತಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಸೋಮವಾರ ವಿದ್ಯುಕ್ತ ಚಾಲನೆ ನೀಡಲಾಗಿತ್ತು. ಅದಾದ ಮರುದಿನವೇ ಅರ್ಚಕರ ನಿಧನವಾಗಿರುವುದರಿಂದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡಚಣೆ ಉಂಟಾಗಿದೆ. ಮೈಸೂರಿನ ಶ್ರೀರಂಗಪಟ್ಟಣದ ದಸರಾಗೆ ಸಕಲ ಸಿದ್ಧತೆಗಳು ನಡೆದಿದ್ದು ಗಜಪಡೆಗೆ ತಾಲೀಮು ಯಶಸ್ವಿಯಾಗಿದೆ. ದಸರಾಗೆ ಮಹೇಂದ್ರ, ರೂಪ, ಕಾವೇರಿ ಆನೆಗಳು ಆಯ್ಕೆಯಾಗಿವೆ ಎಂದು ಡಿಸಿಎಫ್ ಪ್ರಭುಗೌಡ ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಆನೆಗಳ ಮುಂದೆ ರೀಲ್ಸ್ ಮಾಡಿದ್ದ ಹುಡುಗಿಗೆ ದಂಡ ಹಾಕಿದ್ದಾಗಿ ತಿಳಿಸಿದರು. ಆಕೆ ಬೇರೆ ರಾಜ್ಯಕ್ಕೆ ಹೋಗಿದ್ದು ಬಂದ ಕೂಡಲೇ ವಿಚಾರಣೆ ಮಾಡುತ್ತೇವೆ ಎಂದಿದ್ದಾರೆ. ನಾಡಹಬ್ಬ ದಸರಾ 2025 ಅಂಗವಾಗಿ 14 ಆನೆಗಳಿಗೆ ಮತ್ತು ಪೊಲೀಸ್ ಇಲಾಖೆಯಿಂದ ಕುದುರೆಗಳಿಗೆ ಕೆನಾನ್ ಫೈರಿಂಗಿಂದ ತಾಲೀಮನ್ನು ಮಾಡಿಸುವಂಥ ಇವತ್ತು 3ನೇ ಹಂತದ ತಾಲೀಮನ್ನು ಮಾಡಿಸಿದ್ದೀವಿ. ಎಲ್ಲ ಏನು ಪೊಲೀಸ್ ಇಲಾಖೆ ಕುದುರೆಗಳಿರ್ಬೋದು, ಅರಣ್ಯ ಇಲಾಖೆ ಆನೆಗಳು ಯಾವುದೂ ಕೂಡ ಹೆದರದೇನೆ ಇವತ್ತು ತಾಲೀಮನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾವೆ. ಹಾಗಾಗಿ ಈ ಜಂಟಿ ಇದರಲ್ಲಿ ತಾಲೀಮಲ್ಲಿ ಈ ತಾಲೀಮು ತುಂಬ ಯಶಸ್ವಿಯಾಗಿ ನಡ್ಕೊಂಡು ಹೋಗಿದೆ. ಶ್ರೀರಂಗಪಟ್ಟಣ ದಸರಾಗೆ 3 ಆನೆಗಳು ಸೆಲೆಕ್ಟ್ ಆಗಿದ್ದಾವೆ. ಒಂದು ಮಹೇಂದ್ರ, ಲಕ್ಷ್ಮಿ ಮತ್ತು ಕಾವೇರಿ 3 ಆನೆಗಳು ಸೆಲೆಕ್ಟ್ ಆಗಿದ್ದವು. 25ನೇ ತಾರೀಕಿಗೆ ಅಲ್ಲಿ ಕೂಡ ರಿಹರ್ಸಲ್ ಇದು ಅಲ್ಲಿ ಮೊದಲೇ ದಸರಾ ಪ್ರಾರಂಭ ಆಗುತ್ತೆ. 25ನೇ ತಾರೀಕು 3 ಗಂಟೆಗೆ ಅಲ್ಲಿ ಆಗುತ್ತೆ. ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿದೆ. ಸೊ ಎಲ್ಲನೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ. ಮತ್ತು ಇದು ಮಾವುತನ ಎಲ್ಲ ಕಮಾಂಡ್ಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇದ್ದಾವೆ. ನಾಡಹಬ್ಬ ದಸರಾ 2025 ಅಂಗವಾಗಿ 14 ಆನೆಗಳಿಗೆ ಯೂಟ್ಯೂಬರ್ ಮುಕುಳೆಪ್ಪ ವಿರುದ್ಧ ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಕೆಂಡ ಕಾರಿದ್ದಾರೆ. ಹುಡುಗಿಯ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಖ್ವಾಜಾ ಶಿರ್ಹಟ್ಟಿಗೆ ಗಾಯತ್ರಿ ಜೊತೆ ಅಷ್ಟೇ ಅಲ್ಲ, ಇನ್ನು 8 ಹುಡುಗಿಯರ ಜೊತೆ ಸಂಬಂಧ ಇದೆ. ಎಲ್ಲವನ್ನ ಶೀಘ್ರದಲ್ಲೇ ಹೊರಗೆ ಹಾಕುತ್ತೇವೆ ಎಂದು ಮುತಾಲಿಕ್ ಕಿಡಿಕಾರಿದ್ದಾರೆ. ಒಂದೇ ದಿನ ರಿಜಿಸ್ಟರ್, ಅದೇ ದಿನ ಮನೆ ಬಾಡಿಗೆ ಪತ್ರ ಮಾಡಿಸಿದ್ದೇನೆ. ಆತನಿಗೆ ಸಪೋರ್ಟ್ ಮಾಡಿದವರಿಗೂ ಶಿಕ್ಷೆಯಾಗಬೇಕು ಎಂದು ಶ್ರೀರಾಮ ಸೇನೆ ಅಧ್ಯಕ್ಷ ಮುತಾಲಿಕ್ ಹೇಳಿದ್ದಾರೆ. ನಾಡಹಬ್ಬ ದಸರಾಗೆ ನಿನ್ನೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಈ ಹಿನ್ನೆಲೆ ಕೆಆರ್ಎಸ್ ಡ್ಯಾಂ ಬಳಿ ಸಾಂಕೇತಿಕವಾಗಿ ಕಾವೇರಿ ಆರತಿಯನ್ನ ಆಯೋಜನೆ ಮಾಡಲಾಗಿದೆ. ಹೀಗಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಾಬು ಬಂಡೆಸಿದ್ದೇಗೌಡ ಹೇಳಿದರು. ಸೆಪ್ಟೆಂಬರ್ 25ರಿಂದ ಸೆಪ್ಟೆಂಬರ್ 28ರವರೆಗೆ ಶ್ರೀರಂಗಪಟ್ಟಣ ದಸರಾ ನಡೆಯಲಿದೆ. ಖ್ಯಾತ ನಿರ್ದೇಶಕ ಟಿಎಸ್ ನಾಗಾಭರಣ್ ಶ್ರೀರಂಗಪಟ್ಟಣ ದಸರಾ ಉದ್ಘಾಟನೆ ಮಾಡಲಿದ್ದಾರೆ. 5 ದಿನಗಳ ಕಾಲ ನಡೆಯುವ ಕಾವೇರಿ ಆರತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದಾರೆ ಎಂದು ಮಾಹಿತಿ ಬಂದಿದೆ. 27, 28 4 ದಿವಸ ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ವೇದಿಕೆಯಲ್ಲಿ 4 ದಿವಸದ ಕಾರ್ಯಕ್ರಮಗಳು ಸಹ ಇರ್ತದೆ. ಅದರಲ್ಲಿ ರೈತ ದಸರಾ, ಮಹಿಳಾ ದಸರಾ, ಯುವ ದಸರಾ, ಯುವ ಸಂಭ್ರಮ ಜೊತೆಗೆ ನಿನ್ನೆಯಿಂದ ಸಹ ಈಗ ನಾವು ಸಾಹಸ ಕ್ರೀಡೆಗಳನ್ನ ಸಹ ಪ್ರಾರಂಭ ಮಾಡಿದ್ದೇವೆ. ಯುವಜನ ಮತ್ತು ಸೇವಾ ಸಬಲೀಕರಣ ಇಲಾಖೆಯಿಂದ ವಾಟರ್ ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ನಮ್ಮ ಇದರಲ್ಲಿ ಮಯೂರ ರಿವರ್ ವ್ಯೂ ಹತ್ರ ಅಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ 25ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ದಸರಾ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಹಿರಿಯ ಸಾಹಿತಿಗಳಾದಂಥ ನಾಗಾಭರಣ ಅವರ ಉದ್ಘಾಟನೆಯೊಂದಿಗೆ 26ನೇ ತಾರೀಕಿಂದ ಪ್ರಾರಂಭ ಆಗಿ 26, 25, 25ರಿಂದ ಪ್ರಾರಂಭ ಆಗ್ತದೆ ಶ್ರೀರಂಗಪಟ್ಟಣ ದಸರಾ. 25ರ ಗುರುವಾರ ಮಧ್ಯಾಹ್ನ 2:30 ಗಂಟೆಗೆ ಬನ್ನಿ ಮಂಟಪದಲ್ಲಿ ನಾಗಾಭರಣ ಅವರು ಉದ್ಘಾಟನೆ ನೆರವೇರಿಸಿದ್ದಾರೆ. ಸಾಯಂಕಾಲ ಇಲ್ಲಿ ಕಾರ್ಯಕ್ರಮ ಇರ್ತದೆ ರಂಗನಾಥನ ಸಾನ್ನಿಧ್ಯದಲ್ಲಿ. 25ರಿಂದ ಪ್ರಾರಂಭ ಆದಂಥ ದಸರಾ 25, 26, 27, 28
ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಈ ಹಿನ್ನೆಲೆ ಸಚಿವ ಸಂತೋಷ್ ಲಾಡ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜಾತಿ ಗಣತಿ ಮಾಡ್ತೀವಿ ಎಂದು ಹೇಳಿದ್ದು ಕೇಂದ್ರ ಸರ್ಕಾರ. ಪಹಲ್ಗಾಮ್ ದಾಳಿ, ಓಟ್ ಚೋರಿಯಿಂದ ಜನರನ್ನ ಡೈವರ್ಟ್ ಮಾಡಲು ಒಬಿಸಿ ಜಾತಿ ಗಣತಿ ಮಾಡ್ತೀವಿ ಎಂದರು. ದೇಶದಾದ್ಯಂತ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಅದು ಜಾತಿ ಒಡೆದ ರೀತಿಯಲ್ಲ, ನಾವು ಮಾಡಿದ್ರೆ ಮಾತ್ರ ಜಾತಿ ಒಡೆದ ಹಾಗಾಗುತ್ತಾ ಎಂದು ಕುಟುಕಿದ್ರು. ನೀವೇ ಬಹಳ ಜನ ಜಾತಿ ಗಣಿತ ಹೊಂದಿರತಕ್ಕಂಥದ್ದು ಶೈಕ್ಷಣಿಕವಾಗಿ ಹೋದಾಗ ಅದೊಂದು ಪ್ಯಾರಾಮೀಟರ್. ಬಟ್ ಇನ್ನು 58 ಪ್ಯಾರಾಮೀಟರ್ ಬಿಟ್ಬಿಟ್ಟಿದ್ದಾರೆ. ನಾವು ಮೇಲೆ ಇದೆ, ಬುಕ್ಲೆಟ್ ನಲ್ಲಿ ಇದೆಯಲ್ಲ, ಸೋಷಿಯಲ್ ಎಕನಾಮಿಕಲ್ ಸರ್ವೆ ಅಂತಾನಿಲ್ಲ, ಸೋಷಿಯಲ್ ಎಜುಕೇಶನ್ ಎಕನಾಮಿಕಲ್ ಸರ್ವೆ ಅಂತಾನೆ ಇದೆಯಲ್ಲ. ನೀವು ಅದು ಎಲ್ಲರೂ ಜಾತಿ ಗಣಿತ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿರ್ತಕ್ಕ ಜಾತಿ ಗಣಿತ ಮಾಡ್ತೀವಿ ಅಂತೇಳಿ. ಕೇಂದ್ರ ಸರ್ಕಾರ ರಾತ್ರೋರಾತ್ರಿ ಯಾವಾಗ ಈ ಓಟ್ ಚೋರಿ ಪ್ರಾರಂಭ ಆಯ್ತಲ್ಲ, ಓಟ್ ಚೋರಿ ಪ್ರಾರಂಭ ಆದಾಗ, ಈ ಪಹಲ್ಗಾಮ್ ಅಟ್ಯಾಕ್ ಆದಾಗ ರಾತ್ರಿ ಜನಕ್ಕೆ ಡೈವರ್ಷನ್ ಆಗ್ಬೇಕು ಅನ್ನೋದಕ್ಕೆ ರಾತ್ರಿ ಅವ್ರಿಗೆ ಎಚ್ಚರ ಆಗ್ಬಿಡ್ತು. ಬಂದ್ಬಿಟ್ಟು ನಾವೀಗ ಒಬಿಸಿ ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲೆಲ್ಲ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ. ಅವ್ರು ಬಂದು ಹೇಳಿರ್ತಕ್ಕಂಥದ್ದು ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು, ಒಬಿಸಿ ಜಾತಿ ಗಣಿತ ಮಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ. ಅವಾಗ ಯಾವ ಜಾತಿ